ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಚಟ್ನಿ ನೋಡ್ರಿ. ದೋಸೆ, ಪಡ್ಡು, ಇಡ್ಲಿ, ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸೂಪರ್ ಮ್ಯಾಚ್ ಅಂದ್ರೆ ಬೆಂಡೆಕಾಯಿ ಚಟ್ನಿ. ಕೊಬ್ಬರಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ಇಂಥದ್ದೆಲ್ಲ ತಿಂದು ಬೇಜಾರಾಗಿದ್ರೆ ಇದೊಂದು ಸತಿ ಈ ರೀತಿ ಚಟ್ನಿ ಮಾಡ್ಕೊಡ್ರಿ, ಸೂಪರಾಗಿರ್ತೈತಿ. ನೀವು ಬರೀ ಇದನ್ನು ಚಟ್ನಿನ ಮಾಡ್ಕೊಂಡು ತಿಂತೀರಿ ವಾರಕ್ಕೆ 3-4 ಸತಿ, ಅಷ್ಟು ಚಲೋ ಇರ್ತೈತಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ಫಸ್ಟ್ ಒಂದು ಬಾಳ್ಗೆ ತೊಗೊಂಡಿನಿ, ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಆಮೇಲೆ 1.5 ಸ್ಪೂನ್ ಅಷ್ಟು ಹವಿಸ್ಕಾಳು ಹಾಕ್ಕೊಂಡೇನಿ ನೋಡ್ರಿ. ಅದು ಎಣ್ಣೆ ಒಳಗೆ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋತೀನಿ. ಆಮೇಲೆ ಇದಕ್ಕೆ ಹಸಿಮೆಣ್ಸಿಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಹುರ್ಕೋಬೇಕ್ರಿ. ಅದು ಚಟಪಟ ಸಿಡಿತಂದ್ರೆ ಎಲ್ಲನೂ ತಕ್ಕೊಂಬಿಡೋಣ್ರಿ. ಆಮೇಲೆ ಶಶಿ ಕುಕಿಂಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜು ಬೆಲ್ ಕರಿತೈತಿ, ಅದು ಮತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ನಾವು ಹೊಸ ಬ್ರೇಕ್ಫಾಸ್ಟ್ ಅಡುಗೆ ಯಾವ ಮಾಡ್ತೇನಲ್ಲ ಫಸ್ಟ್ ನೀವು ನೋಡ್ಕೋಬೋದು. ಈಗ ನೋಡ್ರಿ, ಹವಿಸ್ಕಾಳು ಮತ್ತು ಹಸಿಮೆಣ್ಸಿಕಾಯಿ ಚಟಪಟ ಸಿಡಿಯಾಕುಂತಾವು. ಅವನೀಗ ಬೇರೆ ಪ್ಲೇಟಿಗೆ ತಗೊಂಬಿಡೋಣ ನೋಡ್ರಿ. ಎಲ್ಲ ತಗೊಂಬಂದೆ ನಾನು. ಈಗ ಅದ ಎಣ್ಣೆ ಒಳಗೆ ಬೆಂಡೆಕಾಯಿ ಹಾಕೋತೇನೆ ನೋಡ್ರಿ. ಒಂದು 10-12 ಬೆಂಡೆಕಾಯಿ ತೊಗೊಂಡೇನಿ ನಾನು. ಅವನ್ನ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡೇನಿ. ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಈ ರೀತಿ ಹುರ್ಕೋಬೇಕ್ರಿ ಅವನ್ನ. ರಾತ್ರಿನ ಈ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡ್ರೆ ಲಾಳ್ ಆಗೋಂಗಿಲ್ಲ ನೋಡ್ರಿ ಇವು. ಈಗ ನೋಡ್ರಿ, ಬೆಂಡೆಕಾಯಿ ಎಲ್ಲ ಹುರ್ಕೊಂಡೆ ನಾನು. ಆಮೇಲೆ ಇನ್ನೊಂದೇ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಟೊಮಾಟೊ ಹಣ್ಣು ಹಾಕೋತೇನೆ ನೋಡ್ರಿ ಇದ್ರೊಳಗೆ. ಅವು ಟೊಮಾಟೊ ಹಣ್ಣು ಎಲ್ಲ ಮೆತ್ತಗಾಗಿ ಮೇಲಿನ ಸಿಪ್ಪಿ ಬರೋ ಮಟನೂ ಸ್ವಲ್ಪ ಬಾಯಿ ಮುಚ್ಕೊಂಡು ಹುರ್ಕೋಬೇಕಾಕೈತಿ. ಈಗ ನೋಡ್ರಿ, ಎಲ್ಲನೂ ಹುರ್ಕೊಂಡು ಬಂದೆ ನಾನು. ಟೊಮ್ಯಾಟೊ, ಹವಿಸ್ಕಾಳು, ಮೆಣ್ಸಿನ್ಕಾಯಿ ಮತ್ತು ಬೆಂಡೆಕಾಯಿ ಇಷ್ಟೂ ಹುರ್ಕೊಂಡೆ ತೊಗೊಂಡು ಆರಾಕಿಟ್ಟೆ ಅವನೇನಿ. ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ. ಅದಕ್ಕೆ 3-4 ಸ್ಪೂನ್ ಹುರಿದಿದ್ದ ಶೇಂಗಾ ಹಾಕೋತೇನೆ ನೋಡ್ರಿ. 1 ಸ್ಪೂನ್ ಅಷ್ಟೇ ಜೀರಿಗೆ ಹಾಕೋರಿ. ಶೇಂಗಾನ ಭಾಳ ಟೇಸ್ಟ್ ನೋಡ್ರಿ. ಇದಕ್ಕೆ ಹುರಿದಿದ್ದು ಚಲೋತ್ತಂಗೆ ಹುರಿಬೇಕ್ರಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಬರ್ಬೇಕ್ರಿ. ನೀರು ಹಾಕ್ಲಾರ್ದ ರುಬ್ಬೇಕು ನೋಡ್ರಿ ಇದನ್ನ. ಈಗ ಹುರಿದಿಟ್ಟಿದ್ವಲ್ಲ ಬೆಂಡೆಕಾಯಿ, ಮೆಣ್ಸಿನ್ಕಾಯಿ, ಟೊಮೆಟೊ ಎಲ್ಲ ಇದನ್ನ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ ಇದಕ್ಕೆ. ಮತ್ತು ನಾ ವಿಡಿಯೋ ಮಾಡತ್ತಿದ್ದೆ TV, ಟ್ಯಾಬ್, ಕಂಪ್ಯೂಟ್ರ್, ಮೊಬೈಲ್ ಇಂಥದ್ದೆಲ್ಲ ಬರ್ತಿರ್ತೈತಿ. ನೀವು ಎದ್ರೊಳಗಿಂದ ಮತ್ತು ಯಾವ ಊರಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಇದಕ್ಕೆ ಮಿಕ್ಸಿ ಜಾರ್ ಒಳಗೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಆಮೇಲೆ 1 ಸ್ಪೂನಷ್ಟು ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ತೇನೆ ನೋಡ್ರಿ ಇದನ್ನ. ಬೆಂಡೆಕಾಯಿ ಪೂರ್ತಿ ಸಣ್ಣ ಆಗೋದಿಲ್ಲ ರೀ, ಇದ್ರೊಳಗೆ ತರಿಯಾಗಿರ್ತೈತಿ. ನಮಗೆ ನಡೀತೈತಿ, ಅದೇನು ಅನ್ಸೋಂಗಿಲ್ಲ. ಎಲ್ಲ ಹುರಿದಿರ್ತೇವಲ್ಲ ಚಲೋ ಅನ್ನಿಸ್ತೈತಿ ತಿನ್ನಕ್ಕೆ ನೋಡ್ರಿ. ಲಾಳ್ ಒಂದು ಇಟ್ಟು ಆಗಿಲ್ಲ ಇದು ಬೆಂಡೆಕಾಯಿ ಚಟ್ನಿ. ಅದು ನಾವು ಶೇಂಗಾ ಹಾಕ್ಕೊಂಡಿರ್ತೇವಲ್ಲ ಹಾಗಾಗಿ ಇದು ಲಾಳ್ ಅನ್ಸೋದಿಲ್ಲ ರೀ. ಆಮೇಲೆ ಬಾಳ್ಗೆ ಎಲ್ಲ ಒರೆಸ್ಕೊಂಡು ತೊಳ್ಕೊಂಡು ಅದೇ ಬಾಳ್ಗಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೋತೇನೆ. ಒಗ್ಗರಣೆ ಹಾಕ್ಕೊಂಬಿಟ್ರಿ ಚಟ್ನಿಗೆ, ಅಂದರೆ ಇನ್ನೂ ಟೇಸ್ಟ್ ಚಲೋ ಆಕೈತಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಇದಕ್ಕೆ ನಾವು ರುಬ್ಬಿಟ್ಟಿದ್ವಿ ಬೆಂಡೆಕಾಯಿ ಚಟ್ನಿ ಅದನ್ನು ಹಾಕ್ಕೊಂಬಿಡೋಣ ನೋಡ್ರಿ. ಅದಕ್ಕೆ ನೀವು 1 ವಾರ ಇಟ್ರೂ ಏನೂ ಆಗೋದಿಲ್ಲ. ಫ್ರಿಜ್ ಬೇಕಂತ ಏನಿಲ್ಲ ರೀ ಇದಕ್ಕೆ. ನೀವು ಹೊರಗೆ ಇಟ್ಕೊಂಡು 1 ವಾರ ಇಟ್ಕೊಂಡು ತಿನ್ಬೋದು. ಯಾಕಂದ್ರೆ ನಾವು ಇದಕ್ಕೆ ನೀರದು ಏನೂ ಹಾಕೋಂಗಿಲ್ಲ. ಮತ್ತು ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ ನೋಡ್ರಿ. ನಾವು ಈಗ ಮಾಡಿದ ದಿನ ಹೆಂಗೆ ಇರ್ತೈತಲ್ಲ 1 ವಾರ ಬಿಟ್ಟು ನೋಡಿದ್ರೂ ಹಿಂಗೆ ಇರ್ತೈತಿ. ನೀವು ಎದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಮ್ಯಾಚ್ ಆಕೈತಿ. ಮಕ್ಕಳು ಬೆಂಡೆಕಾಯಿ ಚಟ್ನಿ ಅದು ಪಲ್ಯ ಅದು ತಿನ್ನೋಂಗಿಲ್ಲ ಅಂದ್ರೆ ಈ ರೀತಿ ಚಟ್ನಿ ಮಾಡ್ತೀನಿ ಸರಿ. ದೋಸೆ ಒಳಗೆ, ಚಪಾತಿ ಒಳಗೆ ಹಚ್ಕೊಟ್ರೆ ತಿಂತಾರೆ. ಮಕ್ಕಳಿಗೆ ಭಾಳ ಚಲೋ ನೋಡ್ರಿ ಇದು. ನೋಡ್ರಿ ಎಷ್ಟು ಚಲೋ ಆಗೈತಲ್ಲ, ಮಸ್ತ್ ಆಗೈತಿ. ಆ ಬಾಳ್ಗ್ಯಾಗ ಒಂದು ಸ್ವಲ್ಪ ಹುರ್ಕೊಂಬಿಟ್ರೆ ಆಯ್ತು ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.